ಭಾರತಕ್ಕೆ ಸೌತ್ ಆಫ್ರಿಕಾ ವಿರುದ್ಧ 76 ರನ್ ಹೀನಾಯವಾಗಿ ಸೋತಿದೆ. ಈಗ ಕಷ್ಟದ ಪರಿಸ್ಥಿತಿಯಲ್ಲಿ ಐಸಿಸಿ ಟಿ20 ವರ್ಲ್ಡ್ ಕಪ್ 2026ರಲ್ಲಿ ಭಾರತ ತಂಡಕ್ಕೆ ಮುಂದಿನ 2 ಪಂದ್ಯಗಳು ಭರ್ಜರಿ ಗೆಲುವಾದರೆ ಮಾತ್ರ ಮುಂದಿನ ಹಂತಕ್ಕೆ ಸೆಮಿಫೈನಲ್ ಹಂತಕ್ಕೆ ಕ್ವಾಲಿಫೈ ಆಗುವುದು. ಇಲ್ಲವಾದರೆ ಭಾರತಕ್ಕೆ ಭಾರೀ ಕಷ್ಟವಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ಭಾರತ ನಿನ್ನೆ 76 ರನ್ನುಗಳ ಭಾರೀ ಸೋಲನ್ನು ನಿನ್ನೆ ಕಂಡಿದೆ. ಸೌತ್ ಆಫ್ರಿಕಾ ತಂಡ ಅದ್ಭುತವಾಗಿ ಶುರುವಿನಲ್ಲಿ ಬ್ಯಾಟಿಂಗ್ ಮಾಡಿರೋದಿಲ್ಲ. 20 ರನ್ನಿಗೆ 3 ವಿಕೆಟ್ ಕಳೆದುಕೊಂಡಿರುತ್ತಾರೆ. ಮಾರ್ಕ್ರಮ್, ಡಿಕಾಕ್, ಅದೇ ರೀತಿ ರಿಕಲ್ಟನ್ 3 ಜನ ಪೆವಿಲಿಯನ್ ಆಚೆಗೆ ಹೋಗಿದ್ದಾರೆ. ನಡುವಿನಲ್ಲಿ ಅದ್ಭುತವಾಗಿ ಪಾರ್ಟ್ನರ್ಶಿಪ್ಪನ್ನು ಮೂಡಿಸುತ್ತಾರೆ. ಡೆವಾಲ್ಡ್ ಬ್ರೇವಿಸ್ ಮತ್ತು ಡೇವಿಡ್ ಮಿಲ್ಲರ್ ಇಬ್ಬರು 97 ರನ್ ಜೊತೆಯಾಟವನ್ನು ಪ್ರೇರಿಸುತ್ತಾರೆ. ಅದರಲ್ಲಿ ಬೇಗನೆ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ ಡೆವಾಲ್ಡ್ ಬ್ರೇವಿಸ್ ಅದ್ಭುತವಾಗಿ ಆಟವನ್ನಾಡಿ. ನಿನ್ನೆ ಡೆವಾಲ್ಡ್ ಬ್ರೇವಿಸ್ 45 ರನ್ 29 ಚೆಂಡಲ್ಲಿ 3 4 3 6 ಅನ್ನು ಆಡಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ನಿನ್ನೆ ಡೇವಿಡ್ ಮಿಲ್ಲರ್ 35 ಚೆಂಡಲ್ಲಿ 63 ರನ್ನನ್ನು ಬಾರಿಸುತ್ತಾರೆ. ಮೊದಲ ಅರ್ಧಶತಕ ಐಸಿಸಿ ಟಿ20 ವರ್ಲ್ಡ್ ಕಪ್ 2026ರಲ್ಲಿ 7 ಬೌಂಡರಿ 3 6 ಅನ್ನು ಹೊಡೆಯುತ್ತಾರೆ. ಅದ್ಭುತವಾಗಿ ಆಡುತ್ತಾರೆ. ಇವರ ಒಂದು ಬ್ಯಾಟಿಂಗ್ನಿಂದಲೇ ನಿನ್ನೆ ಜಯಿಸಿದ್ದು ಅಂತ ಹೇಳ್ಬೋದು. ಸೌತ್ ಆಫ್ರಿಕಾ ತಂಡ ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡುತ್ತಾರೆ. ಕಡೆಯಲ್ಲಿ ಅಂತೂ ರನ್ನಂತೂ ಬರುವುದಿಲ್ಲ, ಬೇಗ ವಿಕೆಟನ್ನು ಹೋಗುತ್ತಾರೆ. ಆದರೆ ಇವರು ಅದ್ಭುತವಾಗಿ ಆಟವನ್ನು ಆಡುತ್ತಾರೆ. 187 ರನ್ನಿಗೆ 7 ವಿಕೆಟನ್ನು ಕಳೆದುಕೊಂಡು 188 ರನ್ನು ಭಾರತಕ್ಕೆ ಟಾರ್ಗೆಟನ್ನು ಕೊಡುತ್ತಾರೆ. ಹರ್ಷದೀಪ್ ಸಿಂಗ್ 2 ವಿಕೆಟು, ಜಸ್ಪ್ರೀತ್ ಬುಮ್ರಾ 3 ವಿಕೆಟು, ವರುಣ್ ಚಕ್ರವರ್ತಿ 1 ವಿಕೆಟು, ಶಿವಮ್ ದುಬೆ 1 ವಿಕೆಟು. ಬಾಕಿದವರೆಲ್ಲ ದುಬಾರಿಯಾಗಿರುತ್ತಾರೆ. ಭಾರತ ತಂಡದಲ್ಲಿ ನಿನ್ನೆ ಎಲ್ಲರೂ ಬೇಗ ಪೆವಿಲಿಯನ್ ಆಚೆಗೆ ಹೋಗಿದ್ದಾರೆ. ಶಿವಮ್ ದುಬೆ ಒಬ್ಬರೇ 42 ರನ್ನನ್ನು ಮಾಡಿರುತ್ತಾರೆ. ಶುರುವಿನಲ್ಲಿ ಇಶಾನ್ ಕಿಶನ್ 0 ರನ್ನಿಗೆ ಔಟಾಗಿ ಹೋದರೆ ಅಭಿಷೇಕ್ ಶರ್ಮಾ 15 ರನ್ ಮಾಡಿರುತ್ತಾರೆ. ತಿಲಕ್ ವರ್ಮಾ 1 ರನ್ನು, ಅದೇ ರೀತಿ ಕ್ಯಾಪ್ಟನ್ 18 ರನ್ನು 22 ಚೆಂಡಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಬಾಕಿದವರೆಲ್ಲ ಯಾರೂ ಆಡಿರೋದಿಲ್ಲ. 111 ರನ್ನಿಗೆ ಭಾರತ ತಂಡ ಆಲ್ಔಟ್ ಆಗುತ್ತೆ. ನಿನ್ನೆ ಹೀನಾಯವಾಗಿ ಭಾರತ ತಂಡ ಸೋತಿದ್ದು ಭಾರೀ ಬೇಜಾರಾಗುತ್ತೆ. ಆದರೆ ಮುಂದಿನ ಪಂದ್ಯಗಳಲ್ಲಿ ಭಾರತ ಒಳ್ಳೆಯ ಆಟವನ್ನು ಆಡಬೇಕು. 2 ಪಂದ್ಯಗಳಿದೆ. 2 ಪಂದ್ಯದಲ್ಲೂ ಭರ್ಜರಿ ಗೆಲುವನ್ನು ಸಾಧಿಸಿದರೆ ಮಾತ್ರ ಅವಕಾಶ ಟೀಮ್ ಇಂಡಿಯಾಗೆ ಇದೆ. ಸೌತ್ ಆಫ್ರಿಕಾ ಬೌಲಿಂಗ್ ಪರವಾಗಿ ಮಾರ್ಕ್ರಮ್ 1 ವಿಕೆಟು, ಜಾನ್ಸನ್ 4 ವಿಕೆಟು, ಕೇಶವ್ ಮಹಾರಾಜ್ 3 ವಿಕೆಟು, ಬಾಷ್ 2 ವಿಕೆಟ್ ತೆಗೆದಿರುತ್ತಾರೆ. ಎಲ್ಲರೂ ಒಳ್ಳೆ ಸ್ಪೆಲ್ಲನ್ನು ನಿನ್ನೆ ಮಾಡಿರುತ್ತಾರೆ. ಸೌತ್ ಆಫ್ರಿಕಾ ಬೌಲಿಂಗ್ ಸೂಪರ್ ಬೌಲಿಂಗ್ ಅಂತೂ ಸೌತ್ ಆಫ್ರಿಕಾ ಮಾಡಿದರು. ನಿನ್ನೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದ್ದು ಡೇವಿಡ್ ಮಿಲ್ಲರ್. ಅದ್ಭುತವಾಗಿ ಮಿಡ್ಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದಕ್ಕೆ ಡೇವಿಡ್ ಮಿಲ್ಲರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ನಿನ್ನೆ ಸಿಕ್ಕಿತ್ತು. ಇನ್ನು ಓಪನಿಂಗ್ ಪೇರಲ್ಲಿ ಡಿಬೇಟ್ ನಡೀತಿರುವುದು ಮತ್ತು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲೂ ಡಿಬೇಟ್ ನಡೀತಿರುವುದು. ಯಾಕಂದರೆ ವಾಷಿಂಗ್ಟನ್ ಸುಂದರ್ ಅಕ್ಷರ್ ಪಟೇಲ್ ಬದಲಿಗೆ ಆಡಿಸಿದರು. ಅಕ್ಷರ್ ಪಟೇಲ್ ಬದಲಿಗೆ ಅವರನ್ನು ಆಡಿಸಿದ್ರು. ವಾಷಿಂಗ್ಟನ್ ಸುಂದರ್ ಏನು ಅಷ್ಟು ಒಳ್ಳೆ ಆಟವನ್ನು ಆಡಲಿಲ್ಲ. ಅದೇ ರೀತಿ ಓಪನಿಂಗ್ ಪೇರಲ್ಲಿ ಒಂದಲ್ಲ ಒಂದು ಮಿಸ್ಟೇಕ್ ಆಗ್ತಾಯಿದೆ. ನಿನ್ನೆ ಅಭಿಷೇಕ್ ಶರ್ಮಾ ಸ್ವಲ್ಪ ಆಟವನ್ನು ಆಡಿದರು. ಇಶಾನ್ ಕಿಶನ್ ಬೇಗ ಹೋದರು. ಅಲ್ಲಿ ಸಂಜು ಸ್ಯಾಮ್ಸನ್ ಬೇಕಂತೇಳಿ ನನ್ನ ಒಂದು ಅಭಿಪ್ರಾಯ. ಮತ್ತು ಅಕ್ಷರ್ ಪಟೇಲ್ ಆಡಿಸಬೇಕು. ಇದು 2 ಬದಲಾವಣೆ ನೆಕ್ಸ್ಟ್ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ನಾನಂತೂ ನೋಡ್ತಿರುವುದು. ಭಾರತಕ್ಕೆ ಸೌತ್ ಆಫ್ರಿಕಾ ವಿರುದ್ಧ 76 ರನ್ ಹೀನಾಯವಾಗಿ ಸೋತಿದೆ. ಈಗ ಕಷ್ಟದ ಪರಿಸ್ಥಿತಿಯಲ್ಲಿ ಐಸಿಸಿ ಟಿ20 ವರ್ಲ್ಡ್ ಕಪ್ 2026ರಲ್ಲಿ ಭಾರತ ತಂಡಕ್ಕೆ ಮುಂದಿನ 2 ಪಂದ್ಯಗಳು ಭರ್ಜರಿ ಗೆಲುವಾದರೆ ಮಾತ್ರ ಮುಂದಿನ ಹಂತಕ್ಕೆ ಸೆಮಿಫೈನಲ್ ಹಂತಕ್ಕೆ ಕ್ವಾಲಿಫೈ ಆಗುವುದು. ಇಲ್ಲವಾದರೆ ಭಾರತಕ್ಕೆ ಭಾರೀ ಕಷ್ಟವಾಗುತ್ತೆ. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟು ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ.